ಲವ್ ಯು ಬೇಟ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ನನ್ನ ಮಗಳು ನನ್ನಿಂದ ದೂರ ಅದಾಳ. ವಿಶ್ ಹ್ಯಾಪಿ ಬರ್ಡೇ ಶುಮು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಮೆಹಂದಿ ಬಗ್ಗೆ ನಾನು ಒಂಚೂರು ಇದನ್ನು ತೋರ್ಸಾಕತ್ತೀನಿ ರೀ. ಸೊ ಮೆಹಂದಿನ ಮನ್ಯಾಗ ₹1 ಖರ್ಚಿಲ್ದನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದು. ಸೊ ಮನ್ಯಾಗ ಇದ್ದಿದ್ದ ಸಂಬಂಧದಾಗ ನಾವು ಮಾಡ್ಕೋಬಹುದು ರೀ ಇದನ್ನು. ಈಗ ರಂಜಾನ್ ಹಬ್ಬದಾಗ ನಮ್ಗೆ ನೇಲ್ಸ್ ಎಲ್ಲ ಫುಲ್ ಕಲರಿಂಗ್ ಬೇಕಲ್ರಿ, ಅದ್ರ ಸಂಬಂಧ ನೇಲ್ಸ್ ಎಲ್ಲ ಈ ಥರ ಆಗಿರ್ತಾವೆ. ಸೊ ನಮಗೆ ಈ ಥರ ಬೇಕಲ್ರಿ, ಅದ್ರ ಸಂಬಂಧ ನಾನು ಇದು ನೋಡ್ರಿ ಮನ್ಯಾಗ ಹೋಮ್ ಮೇಡ್ ಮೆಹಂದಿನ ಮಾಡಿಕೊಂಡು ನಾನು ಹಚ್ಕೊಂಡಿರೋದು. ಸೊ ಈ ಥರ ಮೆಹಂದಿನ ನಾನು ಯಾವ ಥರ ಮಾಡ್ತೀನಿ, ಯಾವ ಥರ ಇಲ್ಲ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನೋಡಿರಿ, ನಾನು ಇವತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡೀನಿ ರೀ. ಬರೀ ಒಂದು 4-5 ಮನೆ ಒಗ್ಯಾಣ ಬಾಂಡೆ ಮಾಡಿದ್ರೂ ಸಹಿತ ನನ್ನ ಕಲರ್ ಎಲ್ಲ ಒಂಚೂರು ಬಿಟ್ಕೊಂಡಿಲ್ಲ ರೀ. ಸೊ ಹೆಂಗೆ ನಾನು ಹಚ್ಕೊಂಡೀನಿ ಹಂಗೈತ್ರಿ. ಆಮೇಲೆ ಒನ್ ಟೈಮ್ ಅಷ್ಟೇ ಹಚ್ಕೊಂಡೇನಿ ರೀ. ನಿನ್ನೆ ರಾತ್ರಿ ಹಚ್ಕೊಂಡಿದ್ದೆ, ಇವತ್ತು ಬೆಳಿಗ್ಗೆ ವಾಶ್ ಮಾಡ್ಕೊಂಡೇನಿ ಅಷ್ಟೇ. ಮತ್ತು ಇದ್ರ ಮೇಲೆ ನಾನು ಇವತ್ತು ಡೇ ಟೈಮ್ದಾಗ ನಾನು ಯಾವತ್ತೂ ಹಚ್ಕೊಂಡಿಲ್ಲ. ಇದ್ದಿದ್ದು ಒಂಚೂರು ಮೆಹಂದಿ ನಾನು ಎತ್ತಿ ಇಟ್ಕೊಂಡೇನಿ ರೀ ಅದನ್ನ. ಸೊ ಈಗ ನಾನು ಯಾವ ರೀತಿ ಮಾಡ್ಕೊತೀನಿ, ಯಾವ ರೀತಿ ಇಲ್ಲ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಂಗೆ ಇಷ್ಟ ಆತಪ್ಪ ಅಂದ್ರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟ್ ಆಶೀರ್ವಾದ ಸದಾ ನನ್ನೊಂದಿಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ರೀ ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಬರ್ತಡೇ ಐತಿ. ಭಾಳ ಖುಷಿ ಆಗತ್ತೈತೆ ರೀ. ಯಾಕಂದ್ರೆ ನನ್ನ ಮಗಳು ಆದರೂ ದೂರ ಇದ್ರೂ ಖುಷಿ ರೀ. ಚುಮ್ಮು, ನಾನು ಚುಮ್ಮು ಅಂತ ಕರಿತೀನಿ. ಚುಮ್ಮು, ವಿಶ್ ಯು ಹ್ಯಾಪಿ ಬರ್ಡೇ ನನ್ನ ಮುದ್ದು ಮಗಳೇ. 100 ವರ್ಷ ಕಾಲ ನೀನು ಖುಷಿಯಾಗಿರು, ಆದಿರು ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ನೀ ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಪುಟ್ಟ. ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಸೋ ಮಚ್ ನನ್ನ ಮುದ್ದು ಮಗಳೇ. ಯಾವಾಗಲೂ ನಾನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತಾ ಇರ್ತೀನಿ. ಸೊ ಆ ಮಿಸ್ಸನ್ನು ನೀವು ಮಿಸ್ ಆಗಿರೋದು ಬಟ್ ಕಣ್ಣೀರಲ್ಲಿ ನಾನು ಅದನ್ನು ಇದು ಮಾಡ್ಕೋಬೇಕು. ಆದರೂ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ. ನನ್ನ ಮಗಳು ಓದಾಕಂತಂದು ಹೋಗ್ಯಾಳ, ಅದೇ ಒಂದು ಖುಷಿ ಸಲುವಾಗಿ ನಾನು ಎಷ್ಟೋ ಕಣ್ಣೀರನ್ನ ನುಂಗ್ಕೊಂಡಿರ್ಬೇಕು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ನನ್ನ ಮುದ್ದು ಮಗಳೇ. ಹೀಗೆ ಯಾವಾಗಲೂ ನಗ್ನಗ್ತಾ ಇರೋ, ಆ ನಗುನ ಯಾವತ್ತೂ ಹೋಗ್ಲಾರ್ದಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಆಯಸ್ಸು ಕೂಡ ನಿನಗೆ ಇರಲಿ ನನ್ನ ಪುಟ್ಟ. ಇದಕ್ಕಿಂತ ಹೆಚ್ಚಿನ ನಾ ಏನು ಕೇಳ್ಕೊಳಂಗಿಲ್ಲ ರೀ ನನ್ನ ಮಗಳಿಗೆ. ನೀವೆಲ್ಲರೂ ಕೂಡ ಪ್ಲೀಸ್ ವಿಶ್ ಮಾಡಿರಿ ನನ್ನ ಮಗಳಿಗೆ. ವಿಶ್ ಮಾಡಿ ಹಾರೈಸ್ರಿ. ನಿಮ್ಗಳ ಹಾರೈಕೆ, ನಿಮ್ಗಳ ವಿಷಯ ನನ್ನ ಮಗಳನ್ನ ಎಷ್ಟೋ ಆಯಸ್ಸನ್ನು ದೂರ ಹೋಗುತ್ತೆ ಜಾಸ್ತಿ. ಸಾಕು ನಿಮಗೆ, ನಿಮ್ಮ ಹತ್ರ ನಾನು ಏನು ಕೇಳ್ಕೊಳಂಗಿಲ್ಲ. ಓಕೆ ಬರ್ರಿ ಫ್ರೆಂಡ್ಸ್, ಥ್ಯಾಂಕ್ ಯು. ಸುಮು ನೋಡ್ರಿ, ಈಗ ನಾನು ಮೆಹಂದಿ ಮಾಡ್ಕೊಳಕ್ಕೆ ಫಸ್ಟ್ ಏನು ತೊಗೊಂಡೇನು ನೋಡ್ರಿ, ತೋರಿಸ್ತೀನಿ. ಒಂದು ಕಡೆ ಚಾಪುಡಿ, ಆಮೇಲೆ ಸಕ್ಕರೆ, ಬೆಲ್ಲ, ಇವು 3 ಐಟಮ್ಸ್ ನಾನು ತೊಗೊಂಡೇನಿ ರೀ. ನೋಡ್ರಿ, ಬೆಲ್ಲಕ್ಕೆ ಇವು 3 ಐಟಮ್ಸ್, ಸಕ್ಕರೆ, ಚಾಪುಡಿ, ಆಮೇಲೆ ಬೆಲ್ಲ, ಇವು 3 ಐಟಮ್ಸ್. ಇದಿಷ್ಟು ಬಿಟ್ಟು ಬೇರೆ ಯಾವುದೂ ಇಲ್ಲ ರೀ. ಇದು ಮನ್ಯಾಗಿನ ಪದಾರ್ಥ. ನೀವು ಸಕ್ಕರೆ ಚಾಪುಡಿ ಅಂತೂ ನಿಮ್ಮ ಮನ್ಯಾಗ ಇರ್ತೈತಿ, ಬೆಲ್ಲ ಅಂತೂ ಯಾವಾಗಲೂ ಇರ್ತೈತಿ ರೀ. ಈ 3 ಐಟಮ್ಸ್ ಮನ್ಯಾಗ ಇದ್ದಿದ್ದು ಐಟಮ್ಸ್ ರೀ. ಜಾಸ್ತಿ ಏನು ನಿಮಗೆಲ್ಲ 3 ಐಟಮ್ಸ್ದಾಗ ನೀವು ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಬೆಲ್ಲ ಹಾಕಲಿಲ್ಲ ಅಂದರೂ ಇವೆರಡರಾಗೂ ಬರ್ತೈತಿ ರೀ. ಸಕ್ಕರೆ ಚಾಪುಡಿ ಒಳಗೂ ನೀವು ಮಾಡ್ಕೋಬೋದು. ಈಗ ನೋಡ್ರಿ, ನಾನು ಒಂದು ಪಾತ್ರೆ ತೊಗೊಂಡೇನಿ. ಒಂದು ಪಾತ್ರೆ ಅಂದರೆ ನನಗಿದು ಬ್ಯಾಡಾಗಿದ್ದು ಪಾತ್ರೆ ರೀ. ಇದು ಒಂದು ಬಗೋನೆ ಒಂಚೂರು ನಾನು ತೊಗೊಳಕತ್ತೀನಿ. ಇದು ತುಕ್ಕ ಹಿಡಾಕತ್ತೈತೆ ರೀ. ಇದು ನನಗೆ ವೇಸ್ಟ್ ಐತಿ ಯಾವಾಗಲೂ, ಅದ್ರ ಸಂಬಂಧ ನಾನು ಇದನ್ನು ವೇಸ್ಟ್ ಇದ್ದಿದ್ದು ಕೂಡ ನಾನು ಇದನ್ನು ಇನ್ನೂ ವೇಸ್ಟ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನಾನು ಮೆಹಂದಿ ಮಾಡೋಕ್ಕಂತಂದು ಯೂಸ್ ಮಾಡ್ಕೊಂಡಿನಿ. ಹಂಗೆ ಇದು ಬಟ್ಲ ಮೊದಲು ನನಗೆ ಒಗ್ಗರಣೆ ಕೊಡೋಕೆ ಏನೂ ಇರಲಿಲ್ಲ ರೀ. ಈ ಬಟ್ಟಲ್ದಾಗ ನಾನು ಒಂದು ಚೂರು ಒಗ್ಗರಣೆ ಕೊಡ್ತಿದ್ದೆ ರೀ, ಏನಾರ ಚಟ್ನಿಗಾಗಲಿ ಎದಾಗಾರ ಆಗಲಿ ಅಂತದ್ದು. ಸೊ ಅದನ್ನು ಮತ್ತು ಮಿಶೋದಾಗ ಒಂದು ಒಗ್ಗರಣೆ ಕೊಡೋದು ಒಂದು ಇದು ಚಮಚೆ ಹಂಗೆ ನಾನು ತರಿಸ್ಕೊಂಡೆ. ಆವಾಗಿಂದ ಈಗ ಬಟ್ಲ ಎಲ್ಲ ಬಿಟ್ಟೇನಿ. ಈಗ ನಾನು 2 ಸಲ ಮಾಡೀನಿ ರೀ ಮೆಹಂದಿ. ಅದ್ರ ಸಂಬಂಧ ನಾನು ನನ್ನ ರಿಸಲ್ಟ್ ನೋಡಿ
ಆಮೇಲೆ ನಾನು ನಿಮಗೆ ಈ ಮೆಹಂದಿದು ತೋರ್ಸಾಕತ್ತೇನೆ. ಸೊ ಈ ಬಟ್ಲ ತೊಗೊಂಡೇನಿ ನೋಡ್ರಿ, ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ನಿಮಗೂ ಬೋರಿಂಗ್ ಅನ್ನಿಸ್ತದೆ. ಈ ಬಟ್ಲ ತೊಗೊಂಡೇನಿ. ಆಮೇಲೆ ಇದೈತಲ್ರಿ, ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇದು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ನೋಡ್ರಿ, ಈಗ ಪೂರ್ತಿಯಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ನಾವು ಕೋನ್ ಇಲ್ದಾಗ ಈಗ ದೂರ ಇರ್ತಾವ್ರಿ ಅಂಗಡಿ ಎಲ್ಲ, ಆವಾಗಿನ ಟೈಮ್ದಾಗ ನಮಗೆ ಹೋಗಕ್ಕೆ ಹಂಗಿಲ್ಲ, ಏನಿಲ್ಲ. ಸೊ ಮನ್ಯಾಗ ಇದ್ದಿದ್ರಾಗ ನೀವು ಮಾಡಿಕೊಂಡು ಮೆಹಂದಿನ ಹಚ್ಕೋಬೋದ್ರಿ. ಇದನ್ನು ಕೋನ್ದಾಗ ನೀವು ತುಂಬ್ಕೊಂಡು ಕೂಡ ಮೆಹಂದಿನ ಡಿಸೈನ್ ಕೂಡ ಬಿಡಿಸ್ಕೋಬಹುದ್ರಿ. ಜಾಸ್ತಿ ದಿನ ಬಾಳ್ಕೆ ಬರ್ತೈತೆ ರೀ. ಅದು ನಾವು ಕೋನ್ ತರ್ತೇವಲ್ರಿ, ಆ ಕೋನ್ ಆಗ್ತೈತಪ್ಪ ಅಂದ್ರೆ 3 ದಿನಕ್ಕಷ್ಟೇ ಲಾಸ್ಟ್ ರೀ. 3 ದಿನ ಆದಮೇಲೆ ನಮ್ಮ ಕೈ ಒಂದೊಂದು ಥರನ ಹಾಕವ್ರಿ. ಅದ್ರ ಸಂಬಂಧ ಇದು ಒಂಚೂರು ಜಾಸ್ತಿ ದಿನ ಇದಾಗ್ತೈತೆ ರೀ. ಈಗ ನೋಡ್ರಿ, ನಾನೇ ಇಷ್ಟು ಹತ್ರ ಹಾಕ್ಕೊಂಡೇನಿ. ಆ್ಯಕ್ಚುಲಿ ಇದಕ್ಕೆ ಒಂಚೂರು ಚಾಪುಡಿ ಕಮ್ಮಿ ಬಿದ್ದದ, ಇನ್ನೊಂದು ಚೂರು ನಾನು ಹಾಕ್ಕೊಂಡಾಗತ್ತೀನಿ ನೋಡ್ರಿ. ಆದರೆ ಏನ್ರಿ, ಸಕ್ರೆ ಚಾಪುಡಿ ಇದಕ್ಕೆ ಹಾಕ್ತೈತ್ರಿ, ಸಕ್ರೆ ಚಾಪುಡಿ ಬೆಲ್ಲ. ನೋಡಿರಿ, ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ನಾನು ನಿಮ್ಗೆ ತೋರಿಸ್ತೀನಿ. ಈ ಕಡೆ ಡಬ್ರಿ ಐತಲ್ರಿ, ಸೊ ಈ ಡಬ್ರಿ ಒಳಗೆ ನಾನು ಇದನ್ನು ಯಾವ ರೀತಿ ಹಾಕ್ಕೊತೀನಿ ನೋಡ್ರಿ. ಇದು ಪೂರ್ತಿ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಈ ಥರ ಹಾಕ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿ. ಈ ಥರ ರೌಂಡ್ ಶೇಪ್ ಅಂದ್ರೆ ಬಟ್ಲ ಕುಂದ್ರಬೇಕು ನಮ್ಮದು ಬಟ್ಲ. ಸೊ ಈ ಥರ ಕುತ್ಕೋಬೇಕ್ರಿ. ಕರೆಕ್ಟಾಗಿತ್ತು ನೋಡ್ರಿ. ಈ ಥರ ಇದಕ್ಕೆ ಕುತ್ಕೊಂತ್ರಿ. ಇದಕ್ಕೆ ನಾವು ಒಂಚೂರಷ್ಟು ನೀರು ಹಾಕ್ಕೋಬೇಕು. ಒಂದು ಗ್ಲಾಸ್ ಒಳಗೆ ನಾನು ಒಂಚೂರು ನೀರು ತೊಗೊಂಡೇನಿ. ಇದರಿಂದ ನಾನು ನೀರು ಹಾಕ್ಕೊತೀನಿ. ನೋಡ್ರಿ, ಇದರಿಂದ ಒಂಚೂರು ಈ ಥರ ಅವು ನೆನಿಬೇಕ್ರಿ. ಒಂಚೂರು, ಒಂದು 2 ಚಮಚ ಅಷ್ಟು ನಾವು ಒಂಚೂರು ಬಿಡಾಕತ್ತೀನಿ ಅಷ್ಟೇ. ಹಾಂ, ಇದಿಷ್ಟು ಹಾಕ್ಕೊಂಡ್ಮೇಲೆ ಈಗ ಗ್ಯಾಸನ್ನು ಆನ್ ಮಾಡ್ಕೊತೀನಿ ರೀ. ಗ್ಯಾಸ್ನ ಆನ್ ಮಾಡ್ಕೊತೀನಿ. ಯಾವಾಗಲೂ ಗ್ಯಾಸ್ನ ಒಂದು ಮೀಡಿಯಮ್ ಮೀಡಿಯಮ್ ಒಲೆಯಾಗ ಇಡ್ಬೇಕ್ರಿ. ಯಾಕಂದ್ರೆ ಜಾಸ್ತಿ ಹೈ ಫ್ಲೇಮ್ದಾಗ ನಾವು ಇಡಕ್ಕೆ ಹೋಗ್ಬಾರ್ದು. ಈಗ ನಾನು ಇದಕ್ಕೆ ಕರೆಕ್ಟಾಗಿರೋ ಅಂದ್ರೆ ಈಗ ನೀರು ಹಾಕ್ತೇವಲ್ರಿ, ಸೊ ಈ ತಳದ ನೀರು ಈ ಬಟ್ಟಲ್ದಾಗ ಬೀಳ್ಬೇಕ್ರಿ. ಹಂಗೆ ಕರೆಕ್ಟಾಗಿ ನಾವು ಇದಕ್ಕೆ ಇದಾಗೋ ಹಂಗೆ ನಾವು ಒಂದು ಬಟ್ಲಾನ ಇಟ್ಕೋಬೇಕ್ರಿ. ನಾನು ಈ ಬಟ್ಲ ಇಟ್ಕೊಂಡೇನೆ ಅಂದ್ರೆ ನನಗೆ ಕರೆಕ್ಟಾಗಿ ಇದ್ರಾಗ ಬಟ್ಟಲ್ದಾಗ ಹೊಕ್ಕಿ ಬೀಳ್ತೈತೆ. ಇದಿಷ್ಟು ಇಟ್ಕೊಂಡ್ಮೇಲೆ ಈಗ ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಕ್ರಿ. ಅಂದ್ರೆ ಇದ್ರಾಗಿನ ನೀರೇ ಅದಕ್ಕೆ ನಮ್ಗೆ ಮೆಹಂದಿ ಆಗಿ ಬರ್ತೈತೆ ರೀ ಕೆಳಗಡೆ. ನೋಡಿರಿ, ಇಷ್ಟು ಹಾಕೊಂಡು ನಾನೇ ನೀರು ಹಾಕ್ಕೊಂಡೀನಿ. ಈಗ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟೇನಿ, ಮೀಡಿಯಮ್ ಲೋ ಫ್ಲೇಮ್ದಾಗ ಇಟ್ಟೇನಿ ನಾನು. ಅಷ್ಟೇನು ಜಾಸ್ತಿ ಇದೆ ಅಲ್ರಿ. ಈಗ ಇದನ್ನು ರೆಡಿ ಆಗಕತ್ತೈತ್ರಿ. ಸೊ ಇದನ್ನು ನಾವು ಇಲ್ಲ ಅಂದರೂ ಒಂದು 15 ನಿಮಿಷ ಆದರೂ ನಾವು ಒಲೆ ಮೇಲೆ ಇಡ್ಬೇಕ್ರಿ. ಸೊ ಒಲೆ ಒಳಗೆ ಅನ್ನಾಗತ್ತೀನಿ. ನಾವು ನೋಡ್ರಿ ಒಲೆ ಮೇಲೆ ಇಡ್ಬೇಕ್ರಿ. ಒಂದು 15 ನಿಮಿಷ ಆದರೂ ಅದನ್ನು ರೆಡಿ ಆಗೋಕ್ಕೆ ಟೈಮ್ ಬೇಕಾಗಿರ್ತೈತಿ. ಸೊ ಅಲ್ಲಿ ತನಕ ನಾವು ಇದನ್ನು ಇದು ಮಾಡೋಣ್ರಿ. ಈಗ ನಾನು ನಿಮಗೆ ಟೈಮಿಂಗ್ ತೋರಿಸ್ತೀನಿ. ಟೈಮಿಂಗ್ ಬಂದುಬಿಟ್ಟು ನೋಡಿರಿ 7:25 ಅಂತಂದು ತಿಳ್ಕೊಳ್ಳೋಣ್ರಿ. ಅಂದರೆ 5ಕ್ಕೆ ಬಂದೈತಿ ದೊಡ್ಡ ಮೂಳ. 5ಕ್ಕೆ ಅಂದ್ರೆ 6, 7, 8, 10, 15. ಹಾಂ, 8ಕ್ಕೆ ಬಂದಮೇಲೆ ನಾವು ಇಳ್ಸೋಣಂತ್ರಿ. ಆಮೇಲೆ ನೋಡೋಣ್ರಿ. 5, 10, 8ಕ್ಕೆ ಬಂದಮೇಲೆ ನಾವು ಇದು ಮಾಡೋಣ್ರಿ. ಸೌಂಡ್ ನೋಡ್ರಿ ಹೆಂಗೆ ಬರಾಕತ್ತೈತದೆ. ಮನೆ ತುಂಬ ಹೊಗೆ ನೋಡ್ರಿ ಫ್ರೆಂಡ್ಸ್, ಯಾವ ಥರ ಐತಿ ಹೊಗೆ ಹೇಳಾಕತ್ತೈತೆ ನೋಡ್ರಿ. ಈಗ ಬಂದ್ ಮಾಡೇನಿ ನಾನು. ನೀರು ಹಾಕಿದ್ದೆ ಎಷ್ಟಿದೆ ಹಿಂಕೊಂಡೈತೆ ನೋಡ್ರಿ. ವಾ ನೋಡಿ, ನಮ್ಮ ಮನೆಯವ್ರು ಬೈದು ಹೋದ್ರು.
ಬಾಸ್ ಅಂತ. ಇದು ಕಲರ್ ನೋಡಿ ಯಾವ ಥರ ಬಂದೈತಿ. ಈ ಥರ ಬರ್ತೈತೆ ಮೆಹಂದಿ. ತಣ್ಣಗಾಗಂತಂದು ಬಿಟ್ಟಿದ್ದೆ. ಈಗ ನಾನು ಇದನ್ನು ತೆಗೆದು ಬಿಡ್ತೇನೆ ರೀ ನೀರಿಂದ. ಸೊ ಇದನ್ನು ತೆಗೆದು ಇದ್ರಾಗ ಇಡ್ತೇನೆ ರೀ. ಇದನ್ನು ಮೇಲೆ ಸಾಕು ಎತ್ಕೋಬೇಕ್ರಿ ನಾವು. ಈಗ ಅಂಟು ನೋಡ್ರಿ ಹೆಂಗೆ ಕುಂತದ. ಇಷ್ಟು ಕೆಂಪಗಾಗೈತೆ ನೋಡ್ರಿ ಅದು. ಓ ಮೈ ಗಾಡ್. ನೋಡಿ ಇದನ್ನು ನಾವು ನೀರಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ತಣ್ಣಗಾಗಕ್ಕೆ ಬಿಡ್ಬೇಕ್ರಿ ಇದು. ಸ್ವಲ್ಪ ತಣ್ಣಗಾಗಲಿ. ಡಬ್ರಿ ನೋಡ್ರಿ, ಡಬ್ರಿ ಹೆಂಗಾಗೈತಿ. ಇದಕ್ಕೆ ನೀರು ಹಾಕ್ಕೊಂಡು ಬಿಡ್ತೀನಿ ರೀ. ನೀರು ಹಾಕಿ ಇದ್ರ ಕಡೆ ನಾಳದ ಕಡೆ ಇಟ್ಟಂದ್ರೆ ಎಲ್ಲ ಇದಾಗ್ತೈತಿ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೋಬೇಕ್ರಿ. ಇದು ಫೈನಲ್ ಆಗಿ ನೋಡ್ರಿ ಎಲ್ಲ ಸೋಸ್ಕೊಂಡೆ. ನಾನು ಸೋಸ್ಕೊಂಡಿದ್ದೆಲ್ಲ ನೋಡ್ರಿ ಕಡೆ ಹಾಕೀನಿ. ನೀರೆಲ್ಲ ಇಷ್ಟು ಹಾಕೊಂಡು ಮೆಹಂದಿ ನಮ್ಗೆ ಸೇರ್ಕೊಂತ ಬಂತು ನೋಡ್ರಿ. ಇದನ್ನು ನಾವು ತಿಂಗಳಾಂಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ನಮ್ಗೆ ಬೇಕಾದಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲಿಸ್ಕೊಂಡು ನಾವು ಇದಕ್ಕೆ ಊರಿಗೆ ನೇಲ್ಸ್ಗೆಲ್ಲ ಹಚ್ಕೋಬೋದ್ರಿ ಫ್ರೆಂಡ್ಸ್. ಇದನ್ನು ಈಗ ನಾನು ಇದ್ರ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊತೀನಿ ರೀ. ನಾನು ನಿಮಗೆ ಇದು ಕೂಡ ತೋರಿಸ್ತೀನಿ ರೀ. ಈ ಕೈಗೆ ಒಂಚೂರು ಹಚ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ಇಲ್ಲಾರ ಹಚ್ಕೊಂಡು ತೋರಿಸ್ತೀನಿ ರೀ. ಇದು ನೋಡಿರಿ ಈ ಥರ ಐತಿ. ಇದನ್ನು ನಾನು ಬೆಳಗ್ಗೆ ಯಾವ ರೀತಿ ಆಗುತ್ತಾ ಅನ್ನೋದು, ಈ ನೇಲ್ಸ್ ಮೆಹಂದಿನ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡೀನಿ ಅನ್ನೋದು ತೋರಿಸ್ತೀನಿ. ಎಲ್ಲಿ ತನಕ ಅಂದರೆ ಇದನ್ನು ಸ್ಟೋರ್ ಮಾಡ್ತೀನಿ ರೀ ನಾನು. ಸ್ವಲ್ಪ ಬಿಸಿ ಐತಿ, ಇನ್ನೊಂದು ಸ್ವಲ್ಪ ತಣ್ಣಗಾಗಕ್ಕಂತಂದು ಬಿಡ್ಬೇಕ್ರಿ. ನೋಡಿ ಇಷ್ಟನ್ನು ಎಷ್ಟು ಮಸ್ತಾಯಿತು. ಇದೇನು ಚಹಾ ಕಾಫಿ ಇದೇನು ತಿಳ್ಕೊಬೇಡ್ರಿ. ಇದು ಮೆಹಂದಿ ಮನೆಯಲ್ಲಿ ಮಾಡಿರುವಂಥ ಇದ್ದಿರೋ ಮನೆಯಾಗಿನ ಇದ್ದಿದ್ದ ಸಾಮಾನ ತೊಗೊಂಡು ನಾವು ಮನೆಯಲ್ಲೇ ಮಾಡಿಕೊಂಡಿರೋಂಥ ಮೆಹಂದಿ. ಸೊ ಇದನ್ನು ನಾವು ಇದು ಸ್ಟೋರ್ ಮಾಡ್ಕೊಂಡ್ರೆ ಒಂದೊಂದು ತಿಂಗಳಾದರೂ ನಾವು ಇದನ್ನು ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದ್ರಿ. ಸೊ ನೀವು ಮನ್ಯಾಗ ಈ ಮೆಹಂದಿ ಇದು ರೆಸಿಪಿ ಅನ್ನೋಕೆ ನಿಮಗೆ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನೀವು ಕೂಡ ನನ್ನ ವೀಡಿಯೋಸ್ ಎಲ್ಲ ಫಾಲೋ ಮಾಡಿ ನೀವು ಕೂಡ ಟ್ರೈ ಮಾಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗಾಗಿತ್ತು ಏನು ಅನ್ನೋದು. ಸೊ ನೋಡಿ ಯಾವ ಥರ ಆಗಿದೆ. ಮತ್ತು ನಾನು ಇವತ್ತಿನ ಈ ವಿಡಿಯೋ ಎಂಡ್ ಮಾಡಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫಸ್ಟಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.